ಯಾವಾಗ ಹೋದ್ರೂ ನಿಮಗೆ ಒಂದು 20 ಮಿನಿಟ್ಸು ಕೆರೆಗೆ ರೀಚ್ ಆಗೋಕ್ಕೆ. ನೋಡ್ಬೋದು ಎಷ್ಟು ಫ್ರೀ ಆಗಿದೆ ರೋಡ್ ಅಂತ. ಆ ಸೈಡ್ ಒಂದು ರೋಡ್ ಇದೆ, ನೈಂಡಹಳ್ಳಿ ರೋಡು. ಆ ರೋಡು ತುಂಬ ಕ್ರೌಡ್ ಇರುತ್ತೆ. ಪ್ಲಸ್ಸು ಇನ್ನೊಂದು ಕೆಂಗೇರಿ ರೋಡ್ ಬರುತ್ತೆ ಉತ್ರಹಳ್ಳಿಯಿಂದ ಹೋಗೋದು. ಆ ರೋಡು ತುಂಬ ಓವರ್ ಕ್ರೌಡು, ಟ್ರಾಫಿಕ್ ಜಾಸ್ತಿ ಇರುತ್ತೆ. ನೋಡ್ಬೋದು ಈ ರೋಡ್ ಎಷ್ಟು ಫ್ರೀ ಇದೆ ಅಂತ. ಬರೀ ಓನ್ಲಿ 20 ಮಿನಿಟ್ಸಲ್ಲಿ ನಾವು ಪಕ್ಕ ಲೊಕೇಶನ್ಗೆ ಹೋಗ್ಬಿಡ್ತೀವಿ. ಈ ರೋಡ್ ನೋಡ್ತಾ ಇರಿ. ಟೋಟಲ್ ಲಾಸ್ಟ್ ಹೋಗೋ ತನಕ ನಾನು ತೋರಿಸ್ತೀನಿ. ರೋಡ್ ತುಂಬ ಚೆನ್ನಾಗಿದೆ, ನೈಸ್ ಆಗಿದೆ. ಸೊ ಗೈಸ್, ಇವಾಗ ಆಲ್ಮೋಸ್ಟು ಹತ್ರ ಬಂದುಬಿಟ್ಟಿದ್ದೀವಿ. ನೋಡ್ಬೋದು ಇವಾಗ ಏನು ಒಂದು 1 ಕಿಲೋಮೀಟ್ರ್ ರೀಚ್ ಆಗಬೇಕು ಫ್ರೆಂಡ್ಸ್ ಎಲ್ಲರೂ. ನೋಡಿ ಇದು ದಾರಿ ಹೆಂಗಿದೆ ಅಂತ. ಇಲ್ಲಿ ತನಕನೂ ರೋಡ್ ಖಾಲಿನೇ ಆಗ್ತಾ ಇದೆ ನಿಮಗೆ ಅಲ್ವಾ. ಏನು ಟ್ರಾಫಿಕ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬೋದು ಈ ರೋಡಲ್ಲಿ. ಓನ್ಲಿ ಇಲ್ಲಿಂದ ಹೋಗೋಕ್ಕೆ ನನಗೆ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ ಕೆರೆ ಹತ್ರ ಹೋಗೋಕ್ಕೆ. ಕೆರೆ ಹತ್ರ ಒಂದು ದರ್ಗಾ ಬೇರೆ ಇದೆ, ಅದನ್ನು ನಾನು ವೀಡಿಯೋ ತೋರಿಸ್ತೀನಿ. ದರ್ಗಾ ಎಲ್ಲಿದೆ, ಆಮೇಲೆ ದರ್ಗಾಕ್ಕೆ ಪಕ್ಕದಲ್ಲೇ ಒಂದು ಕೆರೆ ಇದೆ, ಅಲ್ಲಿ ನಾನು ಇವಾಗ ಹೋಗ್ತಾ ಇದ್ದೀನಿ ಮೀನು ಹಿಡಿಯೋಕ್ಕೆ. ಸೊ ಎಷ್ಟು ಮೀನು ಹಿಡಿತೀನಿ ಅಂತ ಗೊತ್ತಿಲ್ಲ, ನೋಡೋಣ. ಕೆಲಸ ರಜಾ ಇತ್ತು, ಅದಕ್ಕೆ ಫಿಶಿಂಗ್ ಮಾಡೋಣ ಅಂತ. ಟೈಮ್ ಪಾಸ್ ಆಗುತ್ತೆ ಚೆನ್ನಾಗಿ ಫಿಶಿಂಗ್ ಮಾಡಿದ್ರೆ. ನೋಡ್ತಾ ಇರಿ. ಹೆಲೋ ಗೈಸ್, ನೋಡಿ ಹತ್ರ ಬಂದ್ಬಿಟ್ಟಿದ್ದೀವಿ ಕೆರೆ ಹತ್ರ. ನೋಡಿ ಇಲ್ಲಿಂದನೇ ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ ಕೆರೆ. ಇದು ಬಂತು ಇವಾಗ ಕೆರೆ ಹತ್ರ ಜಸ್ಟ್ ಬಂದ್ಬಿಟ್ರಿ, ನೋಡ್ಬೋದು. ನಾವು ಇವಾಗ ರೀಚ್ ಆಗುದ್ರಿ ದರ್ಗಾ ಹತ್ರ. ಅಲ್ಲಿಂದ ಇವಾಗ ನೋಡ್ಬೋದು ಪಕ್ಕದಲ್ಲೇ ಕೆರೆ. ಇದು ನೋಡಿ ಗಾಯ್ಸ್, ಇದು ಒಂದು ಕೆಂಗೇರಿ ದರ್ಗಾ.
ನೋಡಿ ಗಾಯ್ಸ್, ಇದು ಕೆಂಗೇರಿ ಕೆರೆ. ನೋಡಿ ಎಲ್ಲರೂ ಫಿಶಿಂಗ್ ಹೊಡಿತಾ ಇದ್ದಾರೆ. ಇದು ಕಡಿಮೆ ಇದ್ದಾರೆ ಜನ. ಇವತ್ತು ಸಂಡೇ ಫ್ರೈಡೇ, ಜನ ಬೇಜಾನಿರ್ತಾರೆ, ಫುಲ್ ಕವರ್ ಆಗಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ದಾರಿ ಬರೋದು, ಇದು ದರ್ಗಾ. ನೋಡಿ, ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕಂಪಲ್ಸರಿ ಮಾಡಿ. ನೆಕ್ಸ್ಟ್ ವೀಡಿಯೋಗೆ ನಿಮಗೆ ಚೆನ್ನಾಗಿರುತ್ತೆ. ಸೊ ಗೈಸ್, ಇವಾಗ ನಾವು ಕೆರೆ ಹತ್ರ ಬಂದ್ಬಿಟ್ಟಿದ್ದೀವಿ. ನೋಡ್ಬೋದು ನೀವು ಎಲ್ಲ ಕಡೆ ಕೆರೆ ಹತ್ರ ಇದ್ದೀವಿ ನಾವು. ಈ ಕಡೆ ಈ ಜಾಗದಲ್ಲಿ ಇವಾಗ ಹೋಗ್ತೀವಿ. ಇಲ್ಲಿಂದ ಹೋಗ್ಬಿಟ್ಟು ಇವಾಗ ಮೀನು ಹಿಡಿಯತ್ತೀವಿ. ಮೀನು ಬರುತ್ತೋ ಬರಲ್ವೋ, ಚಿಕ್ಕದು ಬರುತ್ತೋ ದೊಡ್ಡದು ಬರುತ್ತೋ ಗೊತ್ತಿಲ್ಲ. ಸೊ ನಾನು ನಿಮಗೆ ತೋರಿಸ್ತೀನಿ ನನ್ನ ವೀಡಿಯೋ, ಯಾವ ಥರ ಮೀನು ಬರುತ್ತೆ. ಇವತ್ತು ನಮ್ಮದು ಟೈಮ್ ಪಾಸ್ ಆಗ್ತಾಯಿಲ್ಲ. ಸೊ ಕೆರೆ ಹತ್ರ ಬಂದಿದ್ದೀವಿ. ಸೊ ಅದಕ್ಕೆ ಇದು ಒಂದು ವೀಡಿಯೋ ಮಾಡಿದ್ದೀನಿ ನಿಮಗೋಸ್ಕರ ಅಂತ. ಯಾವಾಗಾದ್ರೂ ನೀವು ಬಂದರೆ ಮೀನು ಹಿಡಿಬೇಕು ಅಂದರೆ ಈ ಕಡೆ ಬಂದು ಫಿಶಿಂಗ್ ಮಾಡ್ಬೋದು, ಸರಿನಾ? ನೋಡಿ ಗೈಸ್, ಎಲ್ಲ ಮೊದಲನೇ ಫಿಶ್ ಇದು. 1 ಅವರ್ ಆಯಿತು ಬಂದು. ಸೊ ಸದ್ಯ ಇವಾಗ ಒಂದು ಮೀನು ಬಿದ್ದಿದೆ. ಇನ್ನು ಮುಂದೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋ. ನೋಡೋದು ಗಾಯ್ಸ್, ಇದು 2ನೇ ಮೀನು ಇವಾಗ ಹಿಡ್ದಿರ. ಜಸ್ಟು ಅವಾಗಿಂದ ಸ್ವಲ್ಪ ಸೈಜಲ್ಲಿ ದೊಡ್ಡದಿದೆ. ಇನ್ನು ನೋಡೋಣ ಮುಂದಕ್ಕೆ ಯಾವ ಥರ ಮೀನು ಬೀಳುತ್ತೆ ಅಂತ. ನೋಡ್ತಾ ಇರಿ.